ರಾಮದುರ್ಗದಲ್ಲಿ ವಿಶ್ವ ಹಿಂದೂ ಪರಿಷತ್ನಿಂದ ಬೃಹತ್ ಪ್ರತಿಭಟನೆ. ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಹಿಂದೂಗಳ ಮೇಲಿನ ಹಿಂಸಾಚಾರ ವಿರೋಧಿಸಿ ವಿಶ್ವ ಹಿಂದೂ ಪರಿಷತ್ ರಾಮದುರ್ಗ ಪ್ರಖಂಡದ ವತಿಯಿಂದ ಶನಿವಾರ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ರಾಮದುರ್ಗ ನಗರದ ಐತಿಹಾಸಿಕ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಿಂದ ಪ್ರಾರಂಭಗೊಂಡ ಮೆರವಣಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು. ಪ್ರತಿಭಟನಾಕಾರರು ಬಾಂಗ್ಲಾದೇಶ ಸರ್ಕಾರ ಅಲ್ಲಿ ನಡೆಯುತ್ತಿರುವ ಜಿಹಾದಿ ಮಾನಸಿಕತೆಯ ಕೃತ್ಯಗಳು ಹಾಗೂ ಅಕ್ರಮವಾಗಿ ಭಾರತಕ್ಕೆ ನುಸುಳುತ್ತಿರುವ ಬಾಂಗ್ಲಾ ಮುಸ್ಲಿಮರ ವಿರುದ್ಧ ಘೋಷಣೆ ಕೂಗಿದರು. ಪ್ರತಿಭಟನಾಕಾರರು ಹುತಾತ್ಮ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಬಾಂಗ್ಲಾದೇಶದ ಹಂಗಾಮಿ ಪ್ರಧಾನಮಂತ್ರಿ ಮೊಹಮ್ಮದ್ ಯೂಸುಫ್ ಅವರ ಪ್ರತಿಕೃತಿಗೆ ಚಪ್ಪಲಿ ಹಾರ ಹಾಕಿ ಬೆಂಕಿ ಹಚ್ಚುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು. ಮೆರವಣಿಗೆಯ ನಂತರ ದೇವಸ್ಥಾನದ ಸಭಾಂಗಣದಲ್ಲಿ ಸಭಾ ಕಾರ್ಯಕ್ರಮ ನಡೆಯಿತು. ಸಭೆಯನ್ನು ವಿಶ್ವ ಹಿಂದೂ ಪರಿಷತ್ ವಿಭಾಗ ಸತ್ಸಂಗ ಪ್ರಮುಖ ವಿಜಯೇಂದ್ರ ಜೋಶಿ ಉದ್ಘಾಟಿಸಿದರು. ದೇವಸ್ಥಾನದ ಪ್ರಧಾನ ಅರ್ಚಕ ಲಲ್ಲುದಾಸ್ ಮಹಾರಾಜ ಅವರು ಮಾತನಾಡಿ, ಸ್ವದೇಶದಲ್ಲೇ ನಾವು ಹಿಂದೂ ಎಂದು ಹೆಸರಿಸಿಕೊಳ್ಳಲು ಭಯಪಡುವ ವಾತಾವರಣ ಉಂಟಾಗಿದೆ. ಜಾತಿಯ ಬಿಗಿಹಾಕುಗಳಿಂದ ಹೊರಬಂದು ಹಿಂದೂ ಧ್ವಜದಡಿ ಒಂದಾಗಬೇಕು ಎಂದು ಕರೆ ನೀಡಿದರು. ಶ್ರೀರಾಮ ಸೇನೆಯ ಕರ್ನಾಟಕ ಉತ್ತರ ಪ್ರಾಂತ ಗೌರವಾಧ್ಯಕ್ಷ ಸತ್ಯಪ್ರಬೋಧೇಂದ್ರ ಸ್ವಾಮೀಜಿ ದೇಶದಾದ್ಯಂತ ನಡೆಯುತ್ತಿರುವ ಲವ್ ಜಿಹಾದ್, ಮತಾಂತರ, ಗೋಹತ್ಯೆ ಮತ್ತು ಹಿಂದೂಗಳ ಮೇಲಿನ ಹಲ್ಲೆಗಳ ಬಗ್ಗೆ ಮಾತನಾಡಿ ಸಂಘಟಿತ ಶಕ್ತಿಯ ಅಗತ್ಯತೆಯನ್ನು ಒತ್ತಿ ಹೇಳಿದರು. ವಿಶ್ವ ಹಿಂದೂ ಪರಿಷತ್ ಪ್ರಖಂಡ ಸೇವಾ ಪ್ರಮುಖ ಸಂಗಮೇಶ ಉದಪುಡಿ ತಾಲೂಕಿನಲ್ಲಿ ನಡೆಯುತ್ತಿರುವ ಘಟನೆಗಳ ಬಗ್ಗೆ ಚಿಂತನೆ ವ್ಯಕ್ತಪಡಿಸಿ, ನಮ್ಮ ಹಿಂದೂಗಳು ಸಂಘಟಿತರಾದರೆ ಯಾವುದೇ ಶಕ್ತಿಯಿಂದ ಭಯಪಡುವ ಅಗತ್ಯವಿಲ್ಲ, ಬಜರಂಗದಳ ನಿಮ್ಮ ಬೆಂಬಲಕ್ಕೆ ಸಿದ್ಧವಿದೆ ಎಂದು ಹೇಳಿದರು. ಸಭೆಯ ಸಮಾರೋಪದಲ್ಲಿ ಪ್ರಖಂಡ ಅಧ್ಯಕ್ಷರು ಮಾತನಾಡಿ ಭಾಗವಹಿಸಿದವರಿಗೆ ಕೃತಜ್ಞತೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಭಾರತೀಯ ಕಿಸಾನ್ ಸಂಘದ ತಾಲೂಕು ಅಧ್ಯಕ್ಷ ಸುರೇಶ್ ನಂದೆಪ್ಪನವರ, ಜಿಲ್ಲಾ ಉಪಾಧ್ಯಕ್ಷ ಬಸವರಾಜ ಕೋನನ್ನವರ, ದೇವಾಂಗ ಸಮಾಜದ ಅಧ್ಯಕ್ಷ ಕುಬೇರ ಗರಡಿಮನಿ, ವಿಜಯ ಸೇನಾ ಸಮಿತಿ ಅಧ್ಯಕ್ಷ ವಿಜಯ ನಾಯಕ್ ಸೇರಿದಂತೆ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಮತ್ತು ಭಜನಾ ಮಂಡಳಿಯ ಸದಸ್ಯರಾದ ಸುನಿತಾ ತಿಮ್ಮನಗೌಡ, ಕವಿತಾ ಬಲಕುಂದಿ ಮತ್ತಿತರರು ಉಪಸ್ಥಿತರಿದ್ದರು. ಪಬ್ಲಿಕ್ ಫಸ್ಟ್ ನ್ಯೂಸ್ ಕನ್ನಡ. ರಾಮದುರ್ಗ ನಗರದಲ್ಲಿ ಬಾಂಗ್ಲಾದೇಶಿ ಹಿಂದೂಗಳ ಮೇಲೆ ಆಗ್ತಾ ಇರತಕ್ಕಂತಹ ಅತ್ಯಾಚಾರಗಳು ಮತ್ತು ಏನ ನಮ್ಮ ಅಲ್ಲಿ ಒಬ್ಬ ಯುವಕನಿಗೆ ಜೀವಂತವಾಗಿ ಸುಟ್ಟು ಹಾಕಿದ್ರು, ಅದರ ವಿರುದ್ಧ ನಾವಿವತ್ತು ರಾಮದುರ್ಗ ನಗರದಲ್ಲಿ ಪ್ರತಿಭಟನಾ ಮೆರವಣಿಗೆಯನ್ನ ಮಾಡಿ ಪ್ರತಿಕೃತಿ ಅಲ್ಲಿಯ ಮುಖ್ಯಮಂತ್ರಿ ಮೊಹಮ್ಮದ್ ಯೂನುಸ್ನ ಪ್ರತಿಕೃತಿ ದಹನ ಮಾಡಿ ಇವತ್ತಿಲ್ಲಿ ಬಂದು ನಾವು ದೇವಸ್ಥಾನದಲ್ಲಿ ಸಮಾರೋಪವನ್ನು ಮಾಡಿದ್ವಿ. ಇದು ನಿಜವಾಗ್ಲೂ ನಮ್ಮ ದೇಶದಲ್ಲಿ 85% ಇವತ್ತು ಹಿಂದೂಗಳಿದ್ದು ಕೂಡ ಆ ಬಾಂಗ್ಲಾದೇಶದಲ್ಲಿ ನಿರಾಶರಾಗಿರ್ತಕ್ಕಂಥ ಅಲ್ಲಿಯ ಹಿಂದೂಗಳಿಗೆ ನಮ್ಮ ಕಡೆಯಿಂದ ಏನೂ ಕೂಡ ಮಾಡ್ಲಿಕ್ಕೆ ಆಗ್ತಾ ಇಲ್ಲಲ್ಲ ಅನ್ನುವಂತ ಒಂದು ಹತಾಶೆಯಿಂದ ಇವತ್ತು ಬಹಳ ನಾವು ನೊಂದ್ಕೊಂಡಿದ್ದೀವಿ. ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ನಾವು ಇದಕ್ಕೆ ತಕ್ಕ ಉತ್ತರನೂ ಕೂಡ ನಾವು ಕೊಡೋರದೀವಿ. ಆ ಬಾಂಗ್ಲಾದೇಶ ಹಿಂದೂಗಳ ಒಗ್ಗೂಡ್ಲಿಕ್ಕೆ ಏನು ಕರೆ ಕೊಡ್ತಾರೆ? ಸಂಘಟನೆ ಮುಖಾಂತರನೇ ಏನಾದ್ರೂ ನಾವು ನಿರ್ಣಯ ತಗೋತೀವಿ. ಇವತ್ತು ನಾವೆಲ್ಲರೂ ಹಿಂದೂ ಪರ ಸಂಘಟನೆಯ ವತಿಯಿಂದ ಹಾಗೂ ಬಜರಂಗ ದಳದ ವತಿಯಿಂದ ಹಿಂದೂಗಳು ಮೇಲೆ ಆಗ್ತಿರುವಂತ ಬಾಂಗ್ಲಾದೇಶದಲ್ಲಿ ನಡೀತಿರಕಂತ ಒಂದು ಹತ್ಯೆ ಪ್ರಕರಣ ಆಗಿರ್ಬೋದು, ಹಿಂದೂಗಳನ್ನೇ ಟಾರ್ಗೆಟ್ ಮಾಡುವಂತ ಒಂದು ಪ್ರಕರಣಗಳಾಗಿರ್ಬೋದು, ಇದರ ಬದಲಾಗಿ ನಾವು ನಮ್ಮ ದೇಶದಲ್ಲೂ ಕೂಡ ನಮ್ಮ ಹಿಂದೂಗಳಿಗೆ ಎಚ್ಚೆತ್ತುಕೊಳ್ಳಲಿಕ್ಕೆ ಒಂದು ಅವಕಾಶವನ್ನ ಹೇಳಲಿಕ್ಕೆ ಅಂತ ನಾವು ಇವತ್ತೊಂದು ರ್ಯಾಲಿಯನ್ನ ಮಾಡಿದ್ವಿ. ಅದರ ರ್ಯಾಲಿಯ ಮುಖಾಂತರ ನಾವು ನಮ್ಮ ದೇಶದಲ್ಲಿ ಇರುವಂತ ಬಾಂಗ್ಲಾದೇಶದ ಮುಸಲ್ಮಾನರನ್ನ ನಮ್ಮ ದೇಶದಿಂದ ವಾಪಸ್ ಅವರ ಬಾಂಗ್ಲಾದೇಶಕ್ಕೆ ಕಳಿಸಬೇಕು. ಹಾಗೆ ಬಾಂಗ್ಲಾದೇಶದಲ್ಲ ನಮ್ಮ ದೇಶದಲ್ಲಿರುವಂತ ಒಂದು ಬಾಂಗ್ಲಾದೇಶದ ರಾಯಭಾರಿಗೆ ಪ್ರಮುಖರನ್ನ ಒತ್ತಿಗೆ ಹಾಕಿ ಅಲ್ಲಿ ಇದ್ದಂತ ಒಂದು ಪ್ರಧಾನಿಗೆ ಮನವಿಯನ್ನ ಮಾಡ್ಬೇಕು. ಅಲ್ಲಿದ್ದಂತ ಹಿಂದೂಗಳಿಗೆ ಅಲ್ಲಿಯ ಪ್ರಧಾನಿಯೇ ನೆರವಾಗ್ಬೇಕು. ಆದ್ರೆ ಅಲ್ಲಿ ಹಿಂದೂಗಳನ್ನ ಟಾರ್ಗೆಟ್ ಮಾಡುವಂತದ್ದು ಮಾಡ್ತಾ ಇರೋದು ನಿಜವಾಗ್ಲೂ ಒಂದು ದುಃಖಕರ ಸಂಗತಿ ಅಂತಾನೆ ಹೇಳ್ಬೋದು. ಮೊದಲು ಬಾಂಗ್ಲಾದೇಶ
ಏನು ದೇಶ ವಿಭಜನೆ ಆಯ್ತು, ಅದಕ್ಕಿಂತ ಮುಂಚಿತವಾಗಿ ನಮ್ಮ ದೇಶದ ಸೈನಿಕರು ತಮ್ಮ ಪ್ರಾಣವನ್ನ ಒತ್ತೆ ಇಟ್ಟು ನಮ್ಮ ಆ ದೇಶವನ್ನ ಪ್ರತ್ಯೇಕಗೊಳಿಸಿದಂತ ಒಂದು ಸಂದರ್ಭವನ್ನ ಬಾಂಗ್ಲಾದೇಶಿಯರು ಮರ್ತಿದ್ದಾರೆ ಅಂತ ಅನ್ಸುತ್ತೆ. ಹಾಗಾಗಿ ಅವರು ಮತ್ತೆ ನೆನಪಿಸ್ಕೊಳ್ಬೇಕು, ಅಲ್ಲಿದ್ದಂತ ಯುವಕರು ಅದನ್ನ ನೆನಪಿಸ್ಕೊಳ್ಬೇಕು. ಹಾಗಾಗಿ ನಾನು ಎಲ್ಲರಿಗೂ ಕೇಳ್ಕೊಳ್ಳೋದು ಏನಂತಂದ್ರೆ, ಭಾರತೀಯರು ಎಚ್ಚೆತ್ತುಕೊಳ್ಳದೆ ಇದ್ರೆ ಮುಂದಿನ ದಿನಮಾನಗಳು ಬಾಂಗ್ಲಾದೇಶದಲ್ಲ ನಮ್ಮ ದೇಶಗಳಲ್ಲೂ ಆಗುತ್ತೆ ಅನ್ನುವಂತ ಒಂದು ವಿಚಾರವನ್ನ ಹೇಳಿ ಇಷ್ಟ.